ಇದಿಷ್ಟು ಗವರ್ನರ್ ಎಡೆ ಒಂದ್ ಕಡೆ ಆದ್ರೆ ಮಗದೊಂದು ಕಡೆ ರಹಸ್ಯವಾಗಿ ಭೇಟಿ ಮಾಡ್ತಿದ್ದಾರೆ ಇಪಿಎಸ್ ಮತ್ತು ಓಪಿಎಸ್ ಅಂದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಮತ್ತು ಓ ಪನ್ನೀರ್ ಸೆಲ್ವಂ ಇವರಿಬ್ರು ಕೂಡ ಮಗದೊಂದು ಕಡೆ ಬಹುಮತ ಸಾಬೀತುಪಡಿಸುವಂತಹ ಒಂದ್ ಕಡೆ ಆದ್ರೆ ಇವರಿಬ್ರು ಕೂಡ ರಹಸ್ಯ ಮಾತುಕತೆ ನಡೆಸ್ತಿರೋದು ಒಂದ್ ರೀತಿ ಮಗದೊಂದು ರಾಜಕೀಯದ ಆಯಾಮಕ್ಕೆ ತೆರೆದುಕೊಳ್ತಾ ಇದೆ ತಮಿಳುನಾಡು ಅಂತ ಅನಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ಬ್ರೇಕಿಂಗ್ ನ್ಯೂಸ್. ಏನಾದ್ರೂ ವಿಶ್ವಾಸ ಮತ ಯಾಚಿಸೋದಕ್ಕೂ ಮುಂಚೆ ಏನಾದ್ರೂ ಇವರಿಬ್ಬರ ನಡುವೆ ಸಂಧಾನ ನಡೆದು ಬಿಟ್ರೆ ದೊಡ್ಡ ಮಟ್ಟದ ಪ್ರಾಬ್ಲಮ್ ಸಾಲ್ವ್ ಹಂಗ್ ನೋಡಕ್ ಹೋದ್ರೆ ಬಿಕಾಸ್ AIADMK ಪಕ್ಷ ಒಂದಾಗೋಗುತ್ತೆ. 117 ಏನ್ ಮ್ಯಾಜಿಕಲ್ ಫಿಗರ್ ಇದೆ ಅದನ್ನ ಈಸಿಯಾಗಿ ಮುನ್ನಡಿಬಹುದು. ಆದ್ರೆ ಅದಾಗ್ಲಿಲ್ಲ ಅಂದ್ರೆ ಮಾತ್ರ ಪ್ರಾಬ್ಲಮ್ ಜಾಸ್ತಿ ಅಷ್ಟೇ. ಒಂದ್ ಕಡೆ ಪಳನಿಸ್ವಾಮಿ ಮಗದೊಂದು ಕಡೆ ಪನ್ನೀರ್ ಸೆಲ್ವಂ ಮುಂಬರುವಂತಹ ಅಂದ್ರೆ ಮುಖ್ಯಮಂತ್ರಿಯ ಗಾದಿಗೆ ಹೋಗಬೇಕಾದಂತಹ ಶಾಸಕಾಂಗ ಪಕ್ಷದ ನಾಯಕ ಮತ್ತು ಹಂಗಾಮಿ ಮುಖ್ಯಮಂತ್ರಿ ಅವರಿಬ್ಬರು ಕೂಡ ಈಗ ರಹಸ್ಯ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಭವಿಷ್ಯದ ಬಿಕ್ಕಟ್ಟನ್ನ ಆಗಬಹುದಾದಂತಹ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ನಡೆಸಿ ರಹಸ್ಯ ಮಾತುಕತೆಯಲ್ಲಿ ಸಂಧಾನ ಸಾಧ್ಯತೆ ಇದೆ ಅನ್ನೋ ಮಾತು ಈ ಕ್ಷಣಕ್ಕೆ ಕೇಳಿ ಬರ್ತಾ ಇದೆ. ಅಂತೂ ಇಂತೂ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಯಲಲಿತಾ ಪರಮಾಪ್ತೆ ಶಶಿಕಲಾ ನಟರಾಜನ್ ಇನ್ನು ಮುಂದಿನ 4 ವರ್ಷಗಳ ಕಾಲ ಸರಿಸುಮಾರು ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆಯಬೇಕು. ಇವರ ಜೊತೆಗೆ ಆಕೆಯ ಸಂಬಂಧಿಕರಾದ ಸುಧಾಕರನ್ ಹಾಗೂ ಇಳವರಸಿ ಕೂಡ ಇವತ್ತು ಜೈಲು ಪಾಲಾದರು. ಮಧ್ಯಾಹ್ನ 1:30ಕ್ಕೆ ವಿಶೇಷ ಕಾರಿನಲ್ಲಿ ಹೊರಟಿದ್ದ ಶಶಿಕಲಾ ಸಂಜೆ 5:15 ಪರಪ್ಪನ ಅಗ್ರಹಾರದ ಆವರಣವನ್ನ ತಲುಪಿದ್ರು. ಜಯಲಲಿತಾ ಬಳಸುತ್ತಿದ್ದ ಟೊಯೋಟಾ ಪ್ರಾಡೋ ಕಾರಿನಲ್ಲೇ ಶಶಿಕಲಾ ಕೂಡ ಜೈಲಿಗೆ ಬಂದ್ರು. ಶಶಿಕಲಾ ಮುಂದೆ ಕೂತಿದ್ರೆ ಇಳವರಸಿ ಹಿಂದಿನ ಸೀಟಿನಲ್ಲಿ ಕುಳಿತಿದ್ರು. ತಮಿಳುನಾಡು ಪೊಲೀಸರು ಮೂವರನ್ನು ಬಿಗಿ ಭದ್ರತೆಯಲ್ಲಿ ಕರೆತಂದು ಪರಪ್ಪನಗ್ರಹಾರದ ಅಧಿಕಾರಿಗಳ ವಶಕ್ಕೆ ಒಪ್ಪಿಸಿ ವಾಪಸ್ ಆದರು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಚರಿತ್ರೆ ಬರೆಯೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಉಡಾವಣಾ ನೆಲೆಯಿಂದ ಒಂದೇ ರಾಕೆಟ್ ಮೂಲಕ 104 ಉಪಗ್ರಹಗಳನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹಾ ಉಡ್ಡಯನವನ್ನ ನಡೆಸ್ತಾ ಇದೆ. ಬಾಹ್ಯಾಕಾಶ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶವೊಂದು ಉಡಾವಣೆಯಲ್ಲಿ ಶತಕದ ಸಾಧನೆ ಮಾಡೋದಕ್ಕೆ ಸಜ್ಜಾಗಿದೆ.